ಪಾಂಡವರ ಪತ್ನಿಯಾಗಿಯೂ ನಾನು ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟದೆ ಹಾಗೆಯೇ ಕಾಲವನ್ನು ಕಳೆಯುವಂತಾಗಿ ಈ ನನ್ನ ಬಿಚ್ಚಿದ ಕೇಶ ರಾಶಿಯಾಗಿ ಕಾಲಿಗೆ ನಾಟಿದ ಮುಳ್ಳಿನಂತೆ ಕ್ಷಣಕ್ಕೂ ನನ್ನ ದ್ವೇಷವನ್ನು ಹೆಚ್ಚುತ್ತಿರುವುದು. ನನ್ನ ಪತಿಗಳಾದ ಸುಳ್ಳು ಪ್ರತಿಜ್ಞೆಗಳಿಂದ ಪುಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿದ್ದರು. ಅವರಿಗಂತೂ ನನ್ನ ವಿಚಾರದಲ್ಲಿ ಲವಲೇಶವು ಬರುತ್ತದೆ. ನಿನಗೂ ನಿನ್ನೆ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವಾಯಿತು. ಎಲ್ಲಿರ್ಬೇಕು ಕೃಷ್ಣ, ರಕ್ಷಿಸು ರಕ್ಷಿಸು. ಪಾಂಚಾಲಿ ಪಾಂಚಾಲಿ ಕಣ್ಣೀರ ಕರೆಯುತ್ತ ಪಟ್ಟ ಮಹಿಷಿ ನಮಗಿರಲು ಅಂದುದಾವುದ ಕೊರತೆ ಪರಮ ತ್ರಿವಿಕ್ರಮದಿ ಹರಿಹರಿಸದಿರ್ಪರೆ ಪ್ರಚಂಡ ಪಾಂಚಾಲಿ ದುಃಖವಲ್ಲದೆ ದುಮ್ಮಾನವಲ್ಲದೆ ಚಿಂತೆಯಲ್ಲದೆ ಮತ್ತಿನ್ನೇನು. ಪರರ ಸೇವೆಯಾಯಿತು, ವನವಾಸಗಳು ಕಳೆದವು. ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನಗಳ ಬಯಕೆ ಪೂರ್ಣಗೊಳಿಸುವ ಕಾಲ ಸಮೀಪವಾಗುತ್ತಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಅಣ್ಣ ಆ ಹುಚ್ಚುತನದ ಭ್ರಾಂತಿ. ಅಪ್ಪದ ಕುಣಿಕಿ ತೊಗೆದು ದಿಟ್ಟತನದ ಹಟ್ಟಹಾಸದಿಂದ ಬೆಳೆದು ಅಂಡತನದ ಚಂಡರನ್ನು ತುಳಿದು ಅಡ್ಡಗಟ್ಟಿದವರ
ಎದೆ ಬಗೆಯುವ ಬಾಹುಬಲ ಗಳಿಸಿರುವ ಪಾಂಡವರು ಬಾಯಾರಿಗಳ ರುಂಡ ಮುಂಡಗಳನ್ನು ಚಂಡಾಡಬಲ್ಲರು. ಹೊಡೆದಟ್ಟಿ ದ್ರೌಪದಿಯ ಕೂಗಿ ಕರೆದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ಮಾಡಲೇಬೇಕು. ಹಳಿಗಳಿಗೂ ಕಾಲದೂವ ಕೇತುವಿನಂತೆ ಅಡ್ಡಗಟ್ಟಿ ಕಾಡುತ್ತಿದೆ ಆ ಕುರುಸಂತತಿಯ ಘೋರ ಕೃತ್ಯಗಳು. ನಿಮ್ಮ ಚಿತ್ತಕ್ಕಿನ್ನು ವಿಷಪ್ರಾಸನ, ಸರ್ಪಬಂಧ, ಕಪಡದ್ಯೂತ, ಭೀಕರ ಕಾನನವಾಸ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕೈಲಾಗದ ರಣಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಆ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಸಾಹಸಿಗಳಾಗಿದ್ದರೆ ದೊಡ್ಡ ರಣಾಂಗಣದಲ್ಲಿ ನಿಲ್ಲಲಿ. ಕೋಟ್ಯಾಧಿಕರಾಗಿ ಬಂದರೂ ಸಾಟಿ ಇಲ್ಲದೆ ಕುರು ರಕ್ತವನ್ನು ಹರಿಸಿ ಬಿಡುತ್ತೇವೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಗೀಡೇರಿಸಿಕೊಳ್ಳದ ಹೊರತು ನಮಗೆಲ್ಲಿಗುದು ಅಣ್ಣ ಅಶಾಂತಿ ಸಹನೆ. ಭೀಮಸೇನ, ನಿನ್ನ ಹೃದಯ ಹಂತರಾಳದಲ್ಲಿ ಹಾಕುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಸ್ವಲ್ಪ ಶಾಂತಿ ವಹಿಸು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ಹೋದ ಅರ್ಜುನನು ಬರಲಿ, ನಂತರ ಯೋಚಿಸೋಣ. ಅಣ್ಣ, ನಿನಗೆ ಹೊಂದಿಸುವೆನು. ಅರ್ಜುನ, ನಿನಗೆ ಮಂಗಳವಾಗಲಿ. ನೀನು ದ್ವಾರಕೆಗೆ ಹೋದ ಸಮಾಚಾರವೇನಾಯಿತು? ಅಣ್ಣ, ವಾಸುದೇವ ಕೃಷ್ಣರು ನಮ್ಮ ಪಕ್ಷವನ್ನು ವಹಿಸಿದರು. ಧನ್ಯನಾದ ವಾಸುದೇವ, ಧನ್ಯನಾದೆ. ಿ
ಭೀಮಸೇನನ ಅನಂತ ವಂದನೆಗಳು. ಭೀಮಸೇನ, ನಿನಗೂ ಮಂಗಳವಾಗಲಿ. ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಆದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನು ಸಿರಿ ಸಂಪದ ದಾಸೆಗಾಗಿ ಮುರಹರಿ ಮಹಿಪನಾಗಿ ಪಾಪನವರೆಯ ಧರಿಸನಯ್ಯ ಶ್ರೀರಾಜ
ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ದೇವ. ಆದ್ದರಿಂದ ನೀನೇ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬಾ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ದೊಡ್ಡ ಧರ್ಮದ ಕಟ್ಟು ಬಾಲಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಾನು ಭೇದಿಸಿ ನುಗ್ಗೋಣವೆಂದರೆ ರಾತ್ರು ಎಂಬ ಭಾಷ ನಮ್ಮನ್ನು ನಮ್ಮಿ ಹೇಳಿ ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವೆಲ್ಲವನ್ನು ಹಿಮ್ಮೆಟ್ಟಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಈ ಹೇಳಿತನಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿರುವಾಗ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದಿರುವರೆ. ತಂಗಿ ಏಕಮ್ಮ, ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೆ? ಅಲ್ಲ, ಪತ್ನಿಗಾದ ಅಪಮಾನದ ಕಡೆ ಲವಲೇಶು ಮರುಕವಿಲ್ಲದ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿಲ್ಲ? ಜನಾರ್ದನ
ಸೇನೆ ಯೂಥದಲ್ಲಿ ಪಡವಾಗಿಟ್ಟು ಸೋತವರು ಈ ಧರ್ಮರಾಯ. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ, ಈ ಲೋಕ ಸಮ್ಮತವೂ ಹೌದು. ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯ. ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದಂತಹ ಆ ಭಂಡ ಮಗನಲ್ಲಿ ಕೊಂದಂತಹ ಗೋದಂಡ ನಿಮಗೇಕೆ ಬೇಕು ಈಗದಾದಂಡ? ಅದನ್ನಿಸಿತು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಹೊತ್ತು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ ನಿಮಗೇಕೆ ಬೇಕು ಗಾಂಡೀವ? ಅದನ್ನಿಸಿತು ಕೈಗೆ ಅಣ್ಣ, ಇವರಾರು ನನ್ನ ಪತಿಗಳಲ್ಲ ಬಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ನನಗಿವರಾರ ಸಹಾಯವೂ ಬೇಡ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ಇಲ್ಲವಾದರೆ ಅಣ್ಣ, ಅಗ್ನಿಪುತ್ರಿಯಾಗಿ ಸಲ್ಲಿಸಿದ ನಾನು ಅಗ್ನಿಯೇ ಪ್ರಾಣತ್ಯಾಗ ಮಾಡಬೇಕು. ಈಗ ಚೆನ್ನಾಗಿ ಸಹಜರೈವರ ಅಭಿಪ್ರಾಯ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವನು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಹೇಗೆ ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವು ಅಪ್ರಯೋಜನವು ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಒಂದು ಪುರಸಭೆಯಲ್ಲಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೀನು ದುರ್ಯೋಧನ ತೊಡೆಯ ಪುಡಿ ಮುಟ್ಟುವೆ ನೀನು ನುಡಿದೆಯೋ ಗಂಡುಗಳು ಧಮ್ಮದ ನುಡಿಗಳ ನುಡಿದು ಭಾವ ಭೀಮಸೇನ ಮರೆತು ನಿದ್ರೆಯೊಳಿದೆಯೋ ಮನೋಹರ ಸಂತದ ಕರುಳಿರಿಯುವ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲದೆ ನಿನ್ನೆ ಕಂಬನಿಗೆ ಬದಲಾಗಿ ಹಾಗೆಯರ ಎಂಡಿನ ಕಣ್ಣಲ್ಲಿ ಶತಸಹಸ್ರ ಮಡಿ ಕಂಬನಿಯ ತರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಾಟಿ ಗುರು ಸಮುದ್ರವ ತರುವೇನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಆಗದು ದುಶ್ಯಾಸನನ ಒಡಲ ಕುಡಿಗೊಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ನಿನ್ನೀ ಬಿರುಮುಡಿಯ ಅಡಗಿರುವೆಯ. ಹೇ ನರಕ ಬರ್ತ
ಆಚರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಆರಂಭಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಈ ಹಿಂದೆ ನಮಗೆ ಅನೇಕ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡವಣದ ಸಂಧಿಗೆ ಪರಮಾತ್ಮ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಿರಬೇಕು. ಅರ್ಜುನ ಪರಮಾತ್ಮ, ಈ ನಿನ್ನ ಸಹೋದರನು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆ ಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ಪರಿತಪ್ಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೈದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನನ ಮನದ ನೆಮ್ಮದಿಗಾದರೂ ಈ ಯುದ್ಧವು ಗೆಲ್ಲಬೇಕು. ತಂಗಿ ಏಕಮ್ಮ ಚಿನ್ನಳಾಗಿ ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ತಂದೆಯನ್ನು ಏರ್ಪಿಸಿದೆ. ಘನಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಲ್ಲ. ಸಹೋದರಿ ಚಿಂತೆ ಪಡದೆ
ಜನರನ್ನು ಕೆರಳಿಸಿಕೊಂಡು ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ನಿನ್ನ ಪತಿಗಳಿಗೆ ತಿಳಿಸು. ಹಾಗೆ ಆಗಲಿ. ನಾನು ಬರದೆ ಆ ಕುರುವಂಶವನ್ನು ನಿರ್ವಂಶ ಮಾಡುವುದಾಗಿ ಶಪಥ ಕೈದೆಯಲ್ಲ, ನಿನ್ನ 99 ಮಂದಿ ಸಹೋದರರು ನಿರ್ಮೂಲ ಮಾಡಿದ ಆ ಕುರುವಂಶವನ್ನು ನಿರ್ಮೂಲನ ಮಾಡುವುದಾಗಿ ಶಪಥ ಕೈದೆಯಲ್ಲ ಶಿವನಿ. ಏನಾಯ್ತು ನಿನ್ನ ಶಪಥ? ಶಬರಿ ಏನಾಯ್ತು ನಿನ್ನ ಶಪಥ? ಈ ಸೌಬಲರಾಜ ಶಕುನಿಯ ಆಸ್ವಾದನೆಯನ್ನು ಹವಯೇಳನ ಮಾಡುತ್ತಿರುವ ಮರಳುಗಳೇ ಸತ್ತು ಏನಿ ಬಗೆಯ ಕುಳಕಂಠದ ಕರ್ಕಶಕ್ಕೆ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭಾರತ ಗಂಡಕ್ಕೆ ಕುಹುಕ ಕುಕ್ಷೀಕತೆ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯಡರ ನಿಮಗಳ ಸರಸ ಸಲ್ಲಾಪ ಎಲ್ಲ ದುರ್ನಿತ ದುರ್ಜಾತ ದುರುಳ ದುರ್ಯೋಧನ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರುವಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ಅಪ್ಪ ಹೀಗಲೂ ನನ್ನ ಗುಂಡಿಗೆ ಹೋಗಡಗುತ್ತಿರುವುದು ಮೈ ಕಾಲುಗಳ ಕಪ್ಪಿಸುತ್ತಿರುವುದು ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರನಿಗೆ ಒಂದು ಇಡೀ ಅನ್ನ ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ. ಅದೆಲ್ಲವನ್ನು ನನ್ನ ಸಹೋದರರು ಸೇರಿ ಅವರೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ್ಯ ದೃಶ್ಯವು ಈಗಲೂ ನನ್ನ ಸ್ಫುಟಿಗಳನ್ನು ತೆರೆದು ಉಳಿದು ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಷನಾಗಿದ್ದೇನೆ. ಕೆಲವೋ ಕೂಡನ ಮಗನೇ ಕೇಳು, ಈ ನನ್ನ ದೇಹವನ್ನು ಅಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ಕತ್ತರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ದೇಶಕ್ಕೆ ದೇಶ, ಸೇಡಿಗೆ ಸೇಡು. ಸೇಡೆಂಬ ಕಿಡಿ ನಂದನು ಈ ದೇಶಕ್ಕೆ ಬಿಡಸಲವ.
ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಅಂದು ನಾನು ನಿನ್ನಂತೆಯೇ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿರಿ ಸಮರ್ಥ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ನಾಳಿಗೋಪುರವಾದವು ದುರ್ಯೋಧನ, ನಾಳಿಗೋಪುರವಾದವು ದುರ್ಯೋಧನ. ದುಷ್ಟ ದುರ್ವಿಧಿ ಹಟ್ಟಾಸದಿಂದ ನಡೆಯುತ್ತಿರುವ ದುರ್ಯೋಧನ ಕೇಳು. ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿ ರಕ್ತ ಸಿಂಹಾಸನದಲ್ಲಿ ರಕ್ತದ ಕೋಡಿ ತಗದಗ 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 ಎತ್ತಿದ ದೇಶದ ಜಾಲೆ ಲೋಕ ಕಲಾಲೆ ತಗದಗ ಎತ್ತಿದ ದೇಶದ ಜಾಲೆ ಲೋಕ ಕಲಾಲೆ ಹರಡಿದ ಎಲ್ಲರೂ ಹುರಿಯುವುದೆಂದು ಅರ್ಥವೇನಾದರೂ ತಿಳಿದಿರುವೆಯಾಗುತ್ತೆ. ಶ ಎಂದರೆ ಶತಜೀವಿಗಳಿಂದ ಕೂಡಿದ, ಕು ಎಂದರೆ ಕುರುವಂಶವನ್ನೇ, ನೀ ಎಂದರೆ ನಿರ್ನಾಮ ಮಾಡುವುದೇ ಈ ಶಕುನಿಯ ಅಕ್ಷರದ ಅರ್ಥ. ಈ ಶಕುನಿಯನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆಯಾಗುತ್ತೆ. ಅಲ್ಲ ಅಲ್ಲ, ನಿನ್ನ ಮತ್ತು ನಿನ್ನ ಸಹೋದರ ಹೇಳಲಾರದ ಶನಿ, ಆ ಜನ್ಮ ಶನಿ ಅಲ್ಲ. ನರಕದಲ್ಲಿ ನಿಮಗೆ ನಿರಾಂಜನವನ್ನೇ ಮಾಡಿರುವೆನು ದುರ್ಯೋಧನ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ಕೊಯ್ದು ಗುರಿಯ ರಕ್ತದಿಂದ ಕಂಕಿತರಾಗಿ ಪುತ್ತ ಶೋಕದಿಂದ ದಹಿಸುತ್ತಾ
ನಿನಗಾಗಿ ಒಂದು ಗಿಟ್ಟಿಸು ಬಿಡುವರಿಲ್ಲಂತೆ ಮಾಡಿ ಇಡಿಸುವೆ ನರಗಳ ಮಾರ್ಗವಂತೆ ಇಡಿಸುವೆ. ದುರ್ಯೋಧನ, ನಿನಗೆ ಪರಮವೈರಿಗಳಾದ ಪಾಂಡವರಿಗೆ ಅನ್ವಯಿಸಿರಲಿ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಗುರುರಾಜ? ಕ್ಷೇತ್ರದ ಕೃತವರ್ವಾದಿಗಳು ಸೈನ್ಯ ಸಮೇತ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತರು ಸಮಾಚಾರ ಬಂದಿರಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೌರನು. ತನ್ನೆರಡು ತೋಳ್ಬಳಗಳಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ನನಗೆ ಉಚಿತವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತು ನಿಜವಾಗಿ ತಿರಸ್ಕರಿಸಿದ ಶಕುನೇ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹದ ಬಿಡ್ತು ಯೋಧರ. ಶ್ರೇಷ್ಠವಸ್ತಿರಾವತಿಗೆ ಬಂದಿರೋನು. ನಾಳೆ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸೋಣಂತೆ ಅಗ್ರಜ. ಶಾಂತಿ ಸಂಧಾನವನ್ನು ನಡೆಸೋಣಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ? ಹೌದು ಅಗ್ರಜ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದಂತದ ಪಾಲನು ನಮ್ಮ ಸತ್ಕಾರವನ್ನು ಏಕರಿಸುವುದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮುರ್ಕು ಚೌಪಡಿಯಲ್ಲಿ ಆಶ್ರಯಿಸಿರೋನು. ಎಷ್ಟಲ್ಲ ಅಗ್ರಜ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಮತ್ತಾರಿರುವರು ಹೇಳು. ಈ ದಿನ ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. Aha!
ಕೃಷ್ಣನ ಮರಳು ಮಾತಿಗೆ ಹೊರಗಾಗಿ ಏನಾದರೂ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ಅಬ್ಬಬ್ಬ, ಅಭಿಮಾನ ಶಾಲೆಯಾದ ಈ ನನ್ನ ಸಹೋದರನನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆ ಮಾವ, ಈ ನನ್ನ ತಮ್ಮನ ಕ್ರೋಧಾಗ್ನಿ ಜಾವೆಯನ್ನು ಮಲಗಜಗಳೆಕ್ಕೆ ಇದ್ದರು ಈ ಸಿಂಹಕ್ಕೆ ಸರಿಸಾಟಿ ಆಗಬಲ್ಲರೆ? ಅದಿಲ್ಲ ದುರ್ಯೋಧನ. ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಒಪ್ಪಲೇ ಅಥವಾ ಕೃಷ್ಣನ ತಲೆಗಳ ವಿದ್ಯೆಗಳು ನಿನಗಿನ್ನು ತಿಳಿದಿಲ್ಲ ಸುಯೋಧನ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾದಿ ಪುತ್ರನ ಮುರುಕು ಜೋಪಡಿನ ಆಚರಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸರ್ವೇಶ್ವರ, ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಹೇಳು. ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗಿ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿದರು. ಅಲ್ಲವಯ್ಯ, ಶಿಶುಪಾಲ ಕಂಸಾದಿಗಳು ನಿನಗೆಂಥ ಮಿತ್ರರಾಗಿದ್ದರು ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ಜ್ಞಾಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳೆರಿಸಿ ಸಹೋದರರು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡರು. ಇಂಥವನಿಗೆ ಬಂಧನ ಏಕೆ ಪರಮೇಶ್ವರ? ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆಯ ಮಾವ? ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕಾಲ ಧರ್ಮದ ಬಳಿಕ ಮಾವ ಕೃಷ್ಣನಿಗಿಂತ ವಿಷಯಮುಖ್ಯವಾದ ಸೈನ್ಯವು ನಿನಗೆ ಅತ್ಯವಶ್ಯಕವಾಗಿದೆ. ಕೃಷ್ಣನ ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಯಿತು. ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರು ಹಿಂಸಿಸಬೇಕಾಗುತ್ತಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ಕಲಿತು ಆ ಕೃಷ್ಣನನ್ನು ಪಾಂಡವರಿಂದ ದೂರ ಮಾಡಲಾಗದಯ್ಯ. ಅವರೆಲ್ಲರೂ ಪಾಂಡವರ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಒಪ್ಪಿಗೆ ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ರಾಜ್ಯವನ್ನು ಸೋತಾಗಲೇ ಅವರ ಮೇಲಿನಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಇಚ್ಛಿತರ ಯಾಚರಾಂಚನೆ ನೀಡುವುದು ನಿನಗೆ ಉಚಿತವಲ್ಲ. ಅವರೇನಾದರೂ ರಾಜ್ಯಕ್ಕೆ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ವಿಜಯಲಕ್ಷ್ಮಿ ಕೈಡಿಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ಜೈ 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 ಎಂದು ಸರಿಯಾಗಿ ಹೇಳಿದ ಸೋಮರಾಜ.
ಪಾಂಡವರಿಗೆ ಒಂದು ಸೂಜು ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡುವವನ ಅಲ್ಲ. ಮಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಭಾರಿ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಹೌದು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸಿವೆ ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ನಡೆಸಲಾಗ. ನಡೆ ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ ನಡೆ ಕೌರವೇಶ್ವರ, ಗುರುಕುಲದ ರಣಗಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಬಂದಿತ ನಿನಗಂತೆ ಕಾಲ ಬೋರ್ಗಯ ಬಿರುಗಾಳಿ ತೇಜಿನ ಆರ್ಭೋಣವನ್ನೆಬ್ಬಿಸಿ ತಲೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿ ಕೃಷಿದ ವಿಷದ ಮಳೆಗೆ ಸಿಕ್ಕಿ ಬಚ್ಚಿ ಹೋದರೆ ಹತ್ತಿನ ಒಟ್ಟಿಯ ಅರಸು ದುರ್ಯೋಧನ ಮೊದಲಿಗೆ ನಿರ್ಣಯಿಸುವವನ. ಹತ್ತಿನ ಒಟ್ಟಿಯ ಅರಸು ದುರ್ಯೋಧನ ಮೊದಲಿಗೆ ನಿರ್ಣಯಿಸುವವನ. ಜೀವಿಸಲನು ಜರ ಸಾಲವನು ನನ್ನಯ ಕೊಟ್ಟನ್ನು ಜಾಲಗಿ ಸರ್ವನಾಶವ ಮಾಡುವನು. ನನ್ನಯ ಕೊಟ್ಟನ್ನು ಜಾಲಗಿ ಸರ್ವನಾಶವ ಮಾಡುವನು. ಅಗುಳಗುಳನ್ನವ ಚೆಲ್ಲುತ್ತ ಮನದಲ್ಲಿ ಕಿಲ ಕಿಲ ನಗುತ್ತಿದೆ ನೀ ಅಣ್ಣ. ಅಗುಳಗುಳನ್ನವ ಚೆಲ್ಲುತ್ತ ಮನದಲ್ಲಿ ಕಿಲ ಕಿಲ ನಗುತ್ತಿದೆ ನೀ ಅಣ್ಣ. ಆ ಮನ ನುಡಿಸಿದೆ ನನಗಿಂದು ನನ್ನಯ ಕೊಟ್ಟನ್ನು ಜಾಲಗಿ ಸರ್ವನಾಶವ ಮಾಡುವೆನು. ನನ್ನಯ ಕೊಟ್ಟನ್ನು ಜಾಲಗಿ ಸರ್ವನಾಶವ ಮಾಡುವೆನು. ಭೀಮಾರ್ಜುನರ ಎದುರಿಗೆ ನಿಲ್ಲಿಸಿ ಭೀಕರ ಯುದ್ಧವ ಮಾಡಿಸುವೆ. ಭೀಮಾರ್ಜುನರ ಎದುರಿಗೆ ನಿಲ್ಲಿಸಿ ಭೀಕರ ಯುದ್ಧವ ಮಾಡಿಸುವೆ. ನಿನ್ನ ಸಂಚಲ ದಾರಿಯ ತೋರಿಸುವೆ. ನನ್ನಯ ಕೊಟ್ಟನ್ನು ಜಾಲಗಿ ಸರ್ವನಾಶವ ಮಾಡುವೆ. ನನ್ನಯ ಕೊಟ್ಟನ್ನು ಜಾಲಗಿ ಸರ್ವನಾಶವ ಮಾಡುವೆ. ಕಾಯಂ ಭಕ್ತರ ಜಪತವ ಗೈದು ಪೂಯಂ ಭಕ್ತರ ತಿರುಕುಲವ. ಕಾಯಂ ಭಕ್ತರ ಜಪತವ ಗೈದು ಪೂಯಂ ಭಕ್ತರ ತಿರುಕುಲವ. ನೀಯಂ ಭಕ್ತರ ನಿರ್ನಾಮ ಗೈದು ಜಗತ್ತಿಗೆ ಸ್ವಾಗತವ. ನೀಯಂ ಭಕ್ತರ ನಿರ್ನಾಮ ಗೈದು ಜಗತ್ತಿಗೆ ಸ್ವಾಗತವ. ಜಗತ್ತಿಗೆ ಸ್ವಾಗತವ. ಜಗತ್ತಿಗೆ ಸ್ವಾಗತವ. ಕೃಷ್ಣ ಕೃಷ್ಣ ಕೃಷ್ಣ
ಅತ್ತಿಗೆ ನೀನೊಲಿತು ಭಕ್ತರನು ಕಾಯ್ವ ಚಿತ್ತದಿ ತೋರೆವ ಕರುಣಾಕರನೆ ಚಿತ್ತದಿ ತೋರೆವ ಕರುಣಾಕರನೆ ನಂಬಿದೆ ಎಂದಿಗೆ ಆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ತಲೆಯ ಮೇಲಿಡುವನು? ಯಾವ ಮಹಾ ಮುನಿಗಳು ಅದನ್ನು ತಪಸ್ಸನ್ನು ಆಚರಿಸಿದರು ಆ ಪರಮಪುರುಷನ ದರ್ಶನವಾಗಲವೇ? ಅಂತಹ ಮಹಿಮಾ ಮೂರ್ತಿಯು ಈ ದಿನ ಆ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗುವಂತೆ. ಹೋಗುವಾಗ ಈ ಪಾಮರನಾದ ವಿದುರನ ಕುಟೀರವನ್ನು ಪ್ರವೇಶಿಸಿ ನನಗೆ ದರ್ಶನ ಭಾಗ್ಯ ಬಂದಿತ್ತು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವನೇ? ಹಾಗಂದಿರಲು ಆ ಪರಮಾತ್ಮನ ನಾಮ ಸ್ಮರಣೆಯನ್ನು ಮಾಡುತ್ತಾ ಗೋವಾದಿಯ ಕ್ಷೀರದಿಂದಲೇ ಉದರ ಪೋಷಣೆಯನ್ನು ಮಾಡುತ್ತಿರುವ ನಾನು ಈ ದಿನವೂ ಸಹ ಆ ಗೋಮಾತೆಯ ಕ್ಷೀರವನ್ನ ಪರಮಾತ್ಮನಿಗೆ ಅರ್ಪಿಸಿ ನಾನು ಪಾಲು ಮಾಡಲು
ಪತ್ರದ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿದಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೋಟಿ ವಂದನವಯ್ಯ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ಮಂದಿರಾದ ಪರಮಾತ್ಮ ಈ ನಿನ್ನ ಪಾದ ಧೂಳಿಂದ ಈ ನನ್ನ ಕುಡಿಯವು ಪಾವನವಾಯಿತು. ನಿನ್ನ ಕೊಂಡಾಟವು ಹಾಗೆ ನಾನು ಮಾರ್ಗ ಆಯಾಸದಿಂದ ಮರಳಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ ಏಕೆ ವಿದುರ, ಏನಾಯಿತು?
ಸಕಲ ಲೋಕವನ್ನು ತನ್ನ ಉದರದಲ್ಲಿಯೇ ಪರಿಪಾಲಿಸಿ ಚರಾಚರ ಜೀವಿಗಳನ್ನು ಪಾಲಿಸುತ್ತಿರುವ ನಿನಗೆ ಈ ಪಾಮರನಾಥ ಇದನ್ನು ಏನಂತಾನೆ ಕೊಡಬಲ್ಲನು? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇದುವರೆಗೂ ಎಳೆದು ತಂದಿದೆ. ನೀನೇನು ಸಾಮಾನ್ಯನೇ? ಕುಡಿದೇವ ಭಕ್ತ ಪ್ರಪಂಚದ ಬೋಳ ವಸ್ತುಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವೆಯ ನಿನ್ನ ಭಕ್ತಿಯನ್ನು ನಾನು ಹೃದಯವನೆಂದು ಭಾವಿಸಿದೆಯಾ? ಅದರಲ್ಲಿ ನಾನು ಮಾರ್ಗ ಆಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ? ಏನು ಗೋಮಾತೆಯ ಕ್ಷೀರವೇ? ವಿದುರ, ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಬಹುಭಕ್ತಿಯಿಂದ ಕುಚೇಲನು ತಂದಿದ್ದ ಅವಲಕ್ಕಿ ಸಾರವು ನನ್ನ ನಾಲಿಗೆಯನ್ನು ಮರೆತಿಲ್ಲ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ನನ್ನ ನಾಲಿಗೆಯು ಈಗಲೂ ಸವಿದಂತಿದೆ. ಆದರೆ ನಿನ್ನ ಬಳಿ ಇರುವಾಗ ಗೋಮಾತೆಯ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ಅದನ್ನೇ ಕೊಡುವುದಿಲ್ಲ? ಪರಮಾತ್ಮ, ಈಗ ತಾನಿದ್ದ ಕ್ಷೀರವನ್ನು ನಾನೇ ನಿಮಗೆ ಅರ್ಪಿಸಿ ನಾನೇ ಪಾರು ಮಾಡಿಬಿಟ್ಟಲ್ಲ ದೇವ. ವಿದುರ, ಅದು ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ. ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ದೇವ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ,
ಸಾಗರೋಪಾದಿಯಲ್ಲಿ ಹರಿಯುತ್ತಿರುವುದು ಅದು ಧನ್ಯನಾದ ವಾಸುದೇವ, ಧನ್ಯನಾದೆ. ಜಗದ ಜೀವನದ ಆಡಿಸಿ ಪೂಜೆ ಯಶೋಧ ದೇವಕಿ ವಸುದೇವರೇ ತಂದರು. ಪಾಪರನಾದ ನಾನು ಏನು ಬರಬೇಕು ಸ್ವಾಮಿ. ವಾಸುದೇವ, ಈಗ ತಾವು ದಯಮಾಡಿದ ಕಾರಣವನ್ನು ತಿಳಿಯಬಹುದಿದ್ದೇವಾ? ದುರ್ಯೋಧನ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಸ್ಥಾನಕ್ಕೆ ಹೋಗುತ್ತಿರುವೆ. ಪರಮಾತ್ಮ, ಇಂಥ ಭಕ್ತರಾದ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡಿಸಿದೆ. ಭಕ್ತ ರಕ್ಷಕರನ್ನು ಬಿರುದನ್ನು ಪಡೆದಿದೆ.
ಪರಮಾತ್ಮ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆ ಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದು ನಡೆಯದ ವಿಚಿತ್ರ ಪ್ರಸಂಗವನ್ನು ಅಲ್ಲಿ ನಡೆಯುವುದು ನೀನು ನೋಡಬೇಕಿದೆ. ಆಗುವುದು ಪರಮಾತ್ಮ.